ಜನವರಿ 10ನೇ ತಾರೀಕಿಗೆ ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದನೂ, ನನ್ನ ಪರಿಚಯ ಆದಾಗಿಂದನೂ ಅವ್ರ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ. ಫಸ್ಟು ನರಸಿಂಹಣ್ಣನ ನೋಡೋಣ. ಅದೇ ರೀತಿ ನಮ್ಮ ನವನೀತ್ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂಗಿಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದಣ್ಣ ಅಂದರೆ ಒಂದು ಅಡ್ವೈಸ್ ತಗೊಳ್ತಿದ್ರು. ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ನಿರ್ದೇಶಕರಿದ್ದಾರೆ, ಒಬ್ಬ ಮ್ಯಾನೇಜರ್ ಮಾತು, ಅವ್ರ ಮ್ಯಾನೇಜರ್ ಮಾತು ನಾವೇನಕ್ಕೆ ಕೇಳಬೇಕು? ನಮ್ಮ ಅನುಭವ ಅಲ್ಲಿ ಕೌಂಟ್ ಆಗಲ್ಲ. ಅವ್ರದ್ದು ಏನಿದೆಯೋ ಅವ್ರದ್ದು ಜಾನರಲ್ಲೇ ಆಲೋಚನೆ ಮಾಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನವನೀತ್ ಸರ್ ನನಗೆ ಪ್ರತಿಯೊಂದರಲ್ಲ ಅಣ್ಣ ಇದು ಮಾಡೋದೇ ಆಗುತ್ತಾ, ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ. ನಮ್ಮ ಅಡ್ವೈಸ್ ಇನ್ನೇನಿಲ್ಲ, ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ. ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು 70 ಜನ ಕೆಲಸ ಮಾಡ್ತಿದ್ದೀವಿ ಅಂದರೆ ಅವ್ರ ಮನೆಗಳು ಲೆಕ್ಕ ಹಾಕಿದ್ರೆ ಒಂದು 350-450 ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಂದು. ಬಂದಾಗಿಂದ ನಾನು ನಮ್ಮ ಸುರೇಶ್ ಸರ್ ನನಗೆ ಚೆಲುವೆನೇ ನೋಡಲು ಮೊದಲನೇ ಸಿನಿಮಾ ಆವಾಗಿಂದ ನಾನು ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗೇ ಇದ್ದಾರೆ. ಹಾಗೆ ಮಂಜಣ್ಣ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆಂಬಲವು. ಯಾಕಂದ್ರೆ ಫಿಲಮ್ ಚೇಂಬರ್ಗೆ ಹೋದರೆ ಅವ್ರದ್ದೆಲ್ಲರದು ನನಗೆ ಒಂದು ಗಾಡ್ ಫಾದರ್ಸ್ ಇದ್ದಂಗೆ. ನನಗೆ ಇವತ್ತು ಇಷ್ಟೆಲ್ಲ ಬೆಳಿಬೇಕಂತಂದರೆ ಅವರೆಲ್ಲ ಆಶೀರ್ವಾದನೂ ಇದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶಣ್ಣ ಅಂತೂ ಬಿಗಿನಿಂಗಿಂದನೂ ನನಗೆ ಅವರು ಬ್ರದರ್ ಅಂತಲೇ ಹೇಳ್ಬೋದು. ಯಾವತ್ತೂ ಎಲ್ಲರೂ ಪ್ರಿಯರು ಅನ್ಕೋಬೋದು. ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು. ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವೀಸಲ್ಲಿ ಸಿನಿಮಾಗಳು ನಾನು ಮಾಡಿರೋದಂದ್ರೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್. ಯಾಕಂದರೆ ಅವರು ಮ್ಯಾನೇಜರ್ ಅಂದರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅವ್ರನ್ನ ಹೊಗಳಿಕೆಗೆ ಹೇಳೋದಲ್ಲ. ಅದು ಗೊತ್ತಿಲ್ಲ, ನನ್ನ ಅದೃಷ್ಟ ಅನ್ಕೋಬೋದು ಈ ಚಿತ್ರರಂಗದಲ್ಲಿ. ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲೇ ನಾಟಿದೆ ಅಂದರೂ ತಪ್ಪಾಗಲಾರ್ದು. ಯಾಕಂದರೆ ಅದನ್ನು ನನ್ನೇ ಅವ್ರು ಅನ್ಸ್ಕೊಂಡಿರ್ತಾರೆ. ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೂ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ. ಅದು ತುಂಬ ಥ್ಯಾಂಕ್ ಯು ಅಣ್ಣ. ಒಂದು 10-12 ಸಿನಿಮಾ ಮಾಡಿದ್ದೀನಿ ಶರಣ್ ಸರ್ದು. ಅದು ತುಂಬಾ ನನಗೆ ಹೆಮ್ಮೆ ಪಡಬಾರ್ದಂಥ ವಿಚಾರ. ಜೊತೆಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಮತ್ತು ಅತಿಥಿ ಮೇಡಮ್ ಇರ್ಬೋದು, ಮೇಘ್ನಾ ಮೇಡಮ್, ಚಿಕ್ಕಣ್ಣ, ಎಲ್ಲರ ಆತ್ಮೀಯರೇ ನನಗೆ. ಯಾರೂ ಹೊಸಬ್ರಲ್ಲ. ಆತ್ಮೀಯತೆಯಿಂದ ಇದೊಂದು ಮನೆ ಕುಟುಂಬ ಜರ್ನಿ ಥರ. ಆ ಸೀನ್ಗಳು ನೀವು ನೋಡಿರ್ಬೋದು. ಬಟ್ ಅದೊಂದು ರೀತಿ ಒಂದು ಟ್ರಿಪ್ ಥರ ಹೋಗಿದ್ದೀವಿ. ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಒಂದು ಜರ್ನಿ, ಒಂದು ಟ್ರಿಪ್ಪಿಗೆ ಹೋದಂಗೆ ಆಯ್ತಿದೆ ಆ್ಯಕ್ಚುಲಿ. ಅನೂಪ್ ಸರ್ ಅಂತ ಇವತ್ತು ಕ್ಯಾಮ್ರಾಮನ್ ಸರ್ ಬಂದಿಲ್ಲ. ಅವ್ರು ಲೈಟು ಆ ಲೈಟ್ ಬೇಕು, ಈ ಲೈಟ್ ಬೇಕು ಅಂತ ಸ್ಪೆಷಲ್ ನಮ್ಗೆ ಕೇಳ್ತಿರಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಲೈಟ್ಗಳು ಸಿಗ್ತಾ ಇರಲಿಲ್ಲ. ಅವ್ರು ಯಾವ್ಯಾವುದೋ ಲೈಟ್ ಹೇಳೋರು ಆ ಹೆಸರುಗಳು. ನಾನು ಪ್ರತಿ ಸತಿನೂ ಡಿಸ್ಕಷನ್ ಮಾಡ್ತಿದ್ದೆ, ಸರ್ ಇದು ಯಾವುದೋ ಸ್ಪೆಷಲ್ ಲೈಟ್ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ನಾನು ತರಿಸ್ತೀನಿ ಬಿಡಿ. ಅವ್ರು ತರಿಸ್ತಿದ್ರು, ಎಲ್ಲಿ ಬೆಂಗಳೂರಲ್ಲೇ ತರಿಸ್ತಿದ್ರು, ನಾನೆಲ್ಲ ಬಾಂಬೆಲಿ ತರಿಸ್ಬೇಕು ಅಂದ್ಕೊಡ್ತಿದ್ದೆ. ಅಂದರೆ ಅವ್ರು ಮೊದಲೇ ಸರ್ಚ್ ಮಾಡಿ ನನಗೆ ಕ್ಲೂ ಕೊಡ್ತಾಯಿದ್ರು. ಅದು ಗ್ರ್ಯಾಂಡ್ನೆಸ್ ಇಲ್ಲಿ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಸಂತೋಷ ಪಡ್ಬೋದು. ಈ ಟೈಮಲ್ಲಿ ಅವ್ರು ಇರಬೇಕಿತ್ತು.